ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಟೌನ್ಶಿಪ್ಗಾಗಿ ಕೃಷಿ ಭೂಮಿ ಸ್ವಾಧೀನಕ್ಕೆ ವಿರೋಧ. ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿಗೆ ಚಿಂತಾಮಣಿ ರೈತರಿಂದ ಮನವಿ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ವಿವಿಧ ಗ್ರಾಮಗಳ ಸುಮಾರು 700 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಪ್ರಸ್ತಾವನೆಯನ್ನ ಕೈಬಿಡಬೇಕು ಮತ್ತು ರೈತರ ಜಮೀನುಗಳನ್ನು ಉಳಿಸಿಕೊಡಬೇಕು ಎಂದು ಒತ್ತಾಯಿಸಿ ಸ್ಥಳೀಯ ರೈತರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಲಿಖಿತ ಮನವಿ ಸಲ್ಲಿಸಿದ್ದಾರೆ. ಅಂಬಾಜಿದುರ್ಗ ಹೋಬಳಿಯ ನಾಯನಹಳ್ಳಿ, ಚೊಕ್ಕಹಳ್ಳಿ, ಗೋನಿಗಡ್ಡೆ, ದನಿಮಿಟ್ಟೇನಹಳ್ಳಿ, ಮುಂತಕದಿರೇನಹಳ್ಳಿ, ಸಿಂಗಸಂದ್ರ ಮತ್ತು ಎನ್ ಕೊತ್ತೂರು ಗ್ರಾಮಗಳ ಗ್ರಾಮಸ್ಥರು ಹಾಗೂ ರೈತರು ಒಟ್ಟಾಗಿ ಈ ಮನವಿಯನ್ನ ನೀಡಿದ್ದಾರೆ. ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡರೆ ರೈತರ ಬದುಕು ಬೀದಿಗೆ ಬೀಳಲಿದ್ದು ಮಕ್ಕಳಿಗೆ ಜೀವನ ನಡೆಸಲು ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದಂತಾಗುತ್ತದೆ. ಇದರಿಂದ ರೈತ ಕುಟುಂಬಗಳಿಗೆ ಭಾರಿ ಅನ್ಯಾಯವಾಗುತ್ತದೆ ಎಂದು ಮನವಿಯಲ್ಲಿ ಅಳಲು ತೋಡಿಕೊಳ್ಳಲಾಗಿದೆ. ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಇದರ ಬಗ್ಗೆ ಸರ್ಕಾರದ ಗಮನ ಸೆಳೆದು ಸದನದಲ್ಲಿ ಧ್ವನಿ ಎತ್ತಿ ರೈತರಿಗೆ ನ್ಯಾಯ ಸಿಗುವಂತೆ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀರಾಮರೆಡ್ಡಿ, ಶ್ರೀನಿವಾಸ್, ಮುನಿರಾಜು, ಅಂಬರೀಶ್, ವೆಂಕಟೇಶ್, ಅಂಜಿನಪ್ಪ, ಸೀನಪ್ಪ, ಪ್ರದೀಪ್ ಸೇರಿದಂತೆ ಮತ್ತಿತರರು ಇದ್ದರು. ಗ್ರಾಮ ಚೊಕ್ಕಹಳ್ಳಿ, ನಾಯಿನಹಳ್ಳಿ, ದನಮೆಟ್ಟನಹಳ್ಳಿ, ಮುತ್ಕದಿರನಹಳ್ಳಿ, ಗೌನಗಡ್ಡೆ, ಆರು ಊರು ನಾವು 60-70 ವರ್ಷದಿಂದ ನಾವು ಕೂಲಿ ಕೆಲಸ ಮಾಡಿಕೊಂಡು ಜಮೀನುಗಳು ಮಾಡಿಕೊಂಡು ನಾವು ಇದ್ದೀವಿ. ಇವತ್ತು ಅದು ಕಿತ್ಕೋಬೇಕಂತೇಳಿ ಟೌನ್ಶಿಪ್ ಮಾಡಬೇಕಂತೇಳಿ MLA ಅವರು ಬಂದಿದ್ದಾರೆ. ಅದನ್ನೇನ ಮಾಡಿ ನಮ್ಮ ಜಮೀನಿಗೆ ನಾವು ಕುಳಿಸ್ಬೇಕು, ನಮ್ಮ ಬಡವ್ರನ್ನ ಉದ್ಧಾರ ಮಾಡಬೇಕು ಅಷ್ಟು ಹೇಳ್ತೀನಿ. ಜಮೀನು ತಗೊಂಡ್ಬಿಟ್ರೆ ನಮ್ಗೆ ಬೇರೆ ಏನೂ ಇಲ್ಲ. ಅದು ಬಿಟ್ಟರೆ ಜಮೀನು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. 6 ವರ್ಷಕ್ಕೆ ನಾವು ಏನೂ ಇಲ್ಲ ಅದು ಬಿಟ್ಟರೆ. ಇವತ್ತು ಯಾರು ಭೇಟಿ ಆಗಿದ್ದೀರಿ? ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ವಿ. ಏನು ಹೇಳಿದ್ರು ಅವರು ಈ ಸಲ ಬರ್ತೀವಿ, ನೀವು ಇದು ಮಾಡ್ಕೊಂಡ್ಬಿಟ್ರೆ ಅಲ್ಲ, ಒಂದು ದಿನ ಬರ್ತೀವಿ, R ಅಶೋಕ್ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಗೋಪಿ ಅವರು R ಅಶೋಕ್ ಎಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಇದು ಛಲವಾದಿ ನಾರಾಯಣಸ್ವಾಮಿ ಅವರು R ಅಶೋಕ್ ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಒಂದು 2000 ಜನಕ್ಕೆ ತೊಂದರೆ ಆಗ್ತದೆ. ಎಲ್ಲ ಅರ್ಧ ಎಕರೆ, 10 ಕುಂಟೆ, 20 ಕುಂಟೆ, 1 ಎಕರೆ ಹಿಂಗೆ ಇಟ್ಕೊಂಡಿದ್ದಾರೆ, 2 ಎಕರೆ ಹಿಂಗೆ ಇಟ್ಕೊಂಡಿದ್ದಾರೆ ಅಷ್ಟೇ. ಅದ್ರ ಮೇಲೆ ಏನೂ ಇಲ್ಲ. ಅದು ಹೋಗಿ ಬಿಟ್ಟರೆ ಏನು ನಾವು ಬದುಕೋಕ್ಕೆ ಸಾಧ್ಯವಿಲ್ಲ. ತೋಪಗಳಿವೆ, ಎಲ್ಲ ಭೂಮಿ ಎಲ್ಲ ಉಳುಮೆ ಮಾಡ್ಕೊಂಡು ತಿಂತಾ ಇದ್ದಾರೆ. ವ್ಯವಸಾಯ ಮಾಡೋದೇ ಸರ್, ಅದೇನು ಮಾಡಬೇಡಿ, ನಮ್ಮ ಜಮೀನು ನಮ್ಗೆ ಬೇಕು. ಟೌನ್ಶಿಪ್ಗೆ ಬೇಡ, ಏನೂ ಬೇಡ. ನಮ್ಮ ಜಮೀನು ನಮ್ಗಿದ್ರೆ ಸಾಕು, ನಾವು ಜೀವನ ಮಾಡ್ಕೊತೀವಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ನಮಗೆ. ಅದರಲ್ಲಿ 70 ಜನಕ್ಕೆ ಸಾಗುಬಾಳಿ ಚೀಟಿ ಕೊಟ್ಟಿದ್ರು. ಅದು ಡೂಪ್ಲಿಕೇಟ್ ಅಂತ ಹೇಳ್ತಾ ಇದ್ದಾರೆ ಇವರು. ಅಲ್ಲಿ ಅವರು ಗೌರ್ಮೆಂಟಿಗೆ ಕೊಟ್ಟಿದ್ರು, ತಾಯಿದಾರ ಸೈನ್ ಮಾಡಿ ಎಲ್ಲ ಕಮಿಟಿನೇ ಅಲ್ಲಿ ಬಂದು ಕಮಿಟಿನಲ್ಲಿ ಪಾಸ್ ಮಾಡಿ ಎಲ್ರಿಗೂ ಕೊಟ್ಟಿದ್ದಾರೆ. ಡೂಪ್ಲಿಕೇಟ್ ಅಂತ ಹೇಳ್ತಾ ಇದ್ದಾರೆ. ಕೆಲವರೆಲ್ಲ ತಗೊಂಡಿದ್ದಾರೆ ಬೇರೆಯವ್ರ ಹತ್ರ, ನಾವು ತಗೊಂಡಿದ್ವಿ, ಎಲ್ಲರೂ ತಗೊಂಡಿದ್ದಾರೆ. ಸಾಗುಬಾಳಿ ಚೀಟಿಗಳು ಕೊಟ್ಟಿದ್ದಾರೆ, ಎಲ್ಲ ಬೇಕಾದರೆ ಇವೆ, ಎಲ್ಲ ಹತ್ರನೂ ಇವೆ. ಅಂಥ ಜಮೀನಿಗೆ ಬಂದು ನಾವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಶಾಸಕರು ಹಾನಿ ಇದೆ, ಪಟ್ಟಾಗ್ಲಿದೆ, ಮ್ಯೂಟೇಷನ್ ಇದೆ, ಸಾಗುಬಾಳಿ ಶೀಟ್ ಇದೆ, ಎಲ್ಲ ಇದೆ ನಮ್ಮ ಹತ್ರ. ನಿಮ್ಮ ಹತ್ರ ಏನೂ ಇಲ್ಲ, ಡೂಪ್ಲಿಕೇಟ್ ಕೊಟ್ಟಿರೋದಂತ ಅವ್ರು ಶಾಸಕರು ಹೇಳ್ತಾ ಇದ್ದಾರೆ.